ಸ್ಟಾಕ್ ಮಾರ್ಕೆಟಲ್ಲಿ 100% ವರ್ಕ್ ಆಗುವಂಥ ಸ್ಟ್ರಾಟಜಿಗಳು ಯಾವುದೂ ಇಲ್ಲ. 90% ವರ್ಕ್ ಆಗೋದು, 100% ವರ್ಕ್ ಆಗೋದು, ಹೋಲ್ ಎಗ್ ಗ್ರಿಲ್ ಅಂತೆಲ್ಲ ಒಂದಷ್ಟು ಸ್ಟ್ರಾಟಜಿಗಳನ್ನು ಕೆಲವೊಬ್ಬರು ಸೇಲ್ ಮಾಡ್ತಾ ಇರ್ತಾರೆ, ಅಥವಾ ಒಂದಷ್ಟು ಜನ ಟೀಚ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. 99 ರುಪೀಸಿಗೆ ಟೀಚ್ ಮಾಡ್ತೀನಿ, ಫೇಲೇ ಆಗಿಲ್ಲ, ಒಳ್ಳೆ ಪ್ರಾಫಿಟ್ ಕೊಡುತ್ತೆ, ಅಷ್ಟು ಪ್ರಾಫಿಟ್ ಕೊಡುತ್ತೆ, ಇಷ್ಟು ಪ್ರಾಫಿಟ್ ಕೊಡುತ್ತೆ. ಸ್ಟ್ರಾಟಜಿಗಳು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಥರ ಇರುತ್ತೆ. ನನಗೊಂಥರ ಇರುತ್ತೆ, ನಿಮಗೊಂಥರ ಇರುತ್ತೆ, ಮತ್ತೊಬ್ಬರಿಗೆ ಬೇರೆ ಥರ ಇರುತ್ತೆ, ವರ್ಕ್ ಆಗುತ್ತೆ. ನಮ್ಮ ಸೈಕಾಲಜಿ ಮೇಲೆ ಡಿಪೆಂಡ್ ಆಗ್ಕೊಂಡಿರುತ್ತೆ ಸ್ಟ್ರಾಟಜಿಗಳೆಲ್ಲವೂ ಕೂಡ. ಸೊ ನಾವು ಮಷೀನ್ಗಳಲ್ಲ, ನಮಗೆ ಫೀಲಿಂಗ್ಸ್ ಇದ್ದಾವೆ, ನಮ್ಮ ದುಡ್ಡಿನ ಮೇಲೆ ನಮಗೆ ಫೀಲಿಂಗ್ಸ್ ಇದೆ. ನಾವು ಅರ್ನಿಂಗ್ಸನ್ನು ಬೇರೆ ಬೇರೆ ಲೆವೆಲಲ್ಲಿ ಮಾಡ್ತೀವಿ. ನಾನು 20,000 ಮಾಡ್ತಾರೆ, ಮತ್ತೊಬ್ಬ 1 ಲಕ್ಷ ಮಾಡ್ತಾನೆ, ಮತ್ತೊಬ್ಬ 1 ಕೋಟಿ ದುಡಿತಾನೆ ಒಂದು ತಿಂಗಳಿಗೆ. ಸೊ ಅವರವರ ಒಂದು ಸೈಕಾಲಜಿಕಲ್ ಲೆವೆಲ್ಗಳ ಮೇಲೆ ಬೇರೆ ಬೇರೆ ಸ್ಟ್ರಾಟಜಿಗಳು ಒಬ್ಬೊಬ್ಬರಿಗೆ ವರ್ಕ್ ಆಗುತ್ತೆ. ಸೊ ಅಲ್ಲಿ 100% ವರ್ಕಿಂಗ್ ಸ್ಟ್ರಾಟಜಿ ಅದು ಎಲ್ಲರಿಗೂ ಅಲ್ಲ, ಅಲ್ಲಿ ಹೇಳಿದವನಿಗೆ ಮಾತ್ರ ಅದು. ನನಗಾಗೋದಿಲ್ಲ, ನಿಮಗಾಗೋದಿಲ್ಲ. ಸೊ ಯಾರಿಗೂ ಒಬ್ರಿಗೆ ಆಗ್ಬೋದು, 100ರಲ್ಲಿ ಒಬ್ಬರಿಗೆ. ಸೊ ಅವನ ಸೈಕಾಲಜಿ ತಕ್ಕ ಹಾಗೆ ಅದು ಇರ್ಬೋದು. ಎಲ್ಲರ ಸೈಕಾಲಜಿಗೂ ತಕ್ಕ ಹಾಗೆ ಎಲ್ಲ ಸ್ಟ್ರಾಟಜಿಗಳು ವರ್ಕ್ ಆಗೋಲ್ಲ, ಒಬ್ಬೊಬ್ಬರಿಗೆ ಒಂದೊಂಥರ ವರ್ಕ್ ಆಗುತ್ತೆ. ನಿಮಗೆ ಯಾವುದು ವರ್ಕ್ ಆಗುತ್ತೋ ನೀವು ಅದನ್ನು ನೀವೇ ಹುಡುಕಿಕೊಳ್ಬೇಕಾಗತ್ತೆ, ನೀವೇ ಕಲಿತು ಹುಡುಕಿಕೊಳ್ಬೇಕಾಗತ್ತೆ ಯಾವ ಸ್ಟ್ರಾಟಜಿ ನಿಮಗೆ ವರ್ಕ್ ಆಗುತ್ತೆ ಅಂತ. ಸೊ ಅದನ್ನು ಕಲಿಬೇಕಾಗತ್ತೆ. ಯಾರೋ ಒಬ್ಬ ಸ್ಟ್ರಾಟಜಿ ಕೊಟ್ಟ ನಾವು ತೊಗೊಂಡ್ವಿ, ನಾವು ಟ್ರೇಡ್ ಮಾಡಿದ್ವಿ, ಆಗೋದಿಲ್ಲ. ನಮಗೇನೋ ಒಂದಷ್ಟು ಪ್ರಾಬ್ಲಮ್ಗಳು ಬರುತ್ತೆ. SL ಇಡಬೇಕಾದ್ರೆ ಪ್ರಾಬ್ಲಮ್ ಬರುತ್ತೆ, ಅಥವಾ ಲಾಸ್ ಬುಕ್ಕಿಂಗ್ ಮಾಡಬೇಕಾದ್ರೆ ನಮಗೆ ಪ್ರಾಬ್ಲಮ್ ಬರುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಹೇಳಿದಾಗ ನಮ್ಮ ಹತ್ರ ಪ್ರಾಫಿಟ್ ಬುಕ್ಕಿಂಗ್ ಮಾಡೋಕ್ಕೂ ಆಗೋಲ್ಲ, ಲಾಸ್ ಬುಕ್ ಮಾಡೋಕ್ಕೂ ಆಗೋಲ್ಲ, ಸರಿಯಾಗಿ ಎಂಟ್ರಿ ತೊಗೊಳಕ್ಕೂ ಆಗೋಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರದ ಪ್ರಾಬ್ಲಮ್ಗಳಿರುತ್ತೆ. ಹಾಗಾಗಿ 100% ವರ್ಕ್ ಆಗುವಂಥ ಸ್ಟ್ರಾಟಜಿಗಳು ಯಾವುದೂ ಇಲ್ಲ. ಇಲ್ಲಿ ಒಂದು 60% ಅಕ್ಯುರಸಿ, 50% ಅಕ್ಯುರಸಿ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಬೇಡಿ. ರಿವಾರ್ಡೆಡ್ ರೇಷಿಯೋದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಅದರಿಂದ ನಿಮಗೆ ಜಾಸ್ತಿ ಅನುಕೂಲ ಆಗುತ್ತೆ.